ಡಿಸೆಂಬರ್ 2ರಿಂದ ಶಿರಸಿ ಕುಮಟಾ ರಸ್ತೆ ಬಂದ್ ಆಗಲಿದೆ. ಹೆದ್ದಾರಿ ಉನ್ನತೀಕರಣ ಕಾಮಗಾರಿ ತ್ವರಿತಗೊಳಿಸುವ ಹಿನ್ನೆಲೆಯಲ್ಲಿ ಡಿಸೆಂಬರ್ 2ರಿಂದ ಫೆಬ್ರವರಿ 25ರವರೆಗೆ ಸಂಚಾರ ಸ್ಥಗಿತಗೊಳಿಸಲಾಗುತ್ತದೆ. ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾರ್ಗ ಪರಿವರ್ತನೆ ಮಾಡಲಾಗ್ತಾ ಇದೆ. ಬದಲಿ ಮಾರ್ಗವಾಗಿ ಕುಮಟಾ ಸಿದ್ದಾಪುರ ಮಾರ್ಗದಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಕುಮಟಾ ಸಿದ್ದಾಪುರ ಶಿರಸಿ ಮಾರ್ಗದಲ್ಲಿ ಲಘು ವಾಹನಗಳ ಸಂಚಾರ ಅನುವು ಮಾಡಲಾಗಿದ್ದು, ಈ ಮಾರ್ಗವು ಇಕ್ಕಟ್ಟಾಗಿದ್ದು ಲಘು ವಾಹನದ ಜೊತೆಗೆ ಭಾರಿ ವಾಹನಗಳು ಸಂಚಾರ ಮಾಡಿದರೆ ಟ್ರಾಫಿಕ್ ಜಾಮ್ ಸಂಭವಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರೋಡ್ ಬಂದಾಗಿದ್ರಿಂದ ಇಲ್ಲಿ ತುಂಬಾ ಗಾಡಿ ಬರ್ತಾ ಇದ್ದಾವೆ. ಇವಾಗ ರೋಡು ಚೆನ್ನಾಗಿಲ್ಲ, ಮುಂಚೆನೇ ಚೆನ್ನಾಗಿಲ್ಲ. ದರೆ ಎಲ್ಲ ಕುಸ್ತು ಭಾಳ ಹಾಳಾಗಿದೆ. ಮತ್ತು ಮರ ಗಿಡಗಳೆಲ್ಲ ರೋಡಿ ಬಂದಿದೆ. ಅದರಿಂದ ಜಾಸ್ತಿ ಗಾಡಿ ಬಂದರೆ ನಮ್ಗೆ ಇದ್ದ ರೋಡು ಇರೋದಿಲ್ಲ. ಅದಕ್ಕೆ ಏನಾದ್ರು ಒಂದು ಕ್ರಮ ತಗೊಳ್ಬೇಕಾಗಿ ಕೇಳ್ಕೊಂತೀವಿ. ತುಂಬ ಗಾಡಿ ಬಂದರೆ ಮತ್ತೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗೋದು. ದೊಡ್ಡ ದೊಡ್ಡ ಗಾಡಿ ಬಂದರೆ ಸೈಡ್ ಕೊಡ್ಲಿಕ್ಕೆ ಜಾಗ ಇಲ್ಲ. ಘಟ್ಟದಲ್ಲಿ ಮತ್ತೆ ತುಂಬ ತೊಂದರೆ ಆಗ್ಬೋದು. ರೆಗ್ಯುಲರ್ ತಿರುಗೋ ಗಾಡಿಗೆ ಈಗ ತುಂಬ ಕಷ್ಟ ಆಗಿದೆ. ರೋಡು ಚೆನ್ನಾಗಿಲ್ಲ. ಆಕ್ಸಿಡೆಂಟು ಈ ಥರ ಯಾವ್ದಾರು ಅನಾಹುತಗಳು ಆಗೋದು ಜಾಸ್ತಿ ಆಗ್ತದೆ. ಅದರಿಂದ ಅದ್ರ ಬಗ್ಗೆ ಏನು ಹೇಳಿ ತೀರ್ಮಾನ ಕೈಗೊಳ್ಬೇಕು. ದೊಡ್ಡ ಗಾಡಿನೂ ಬರ್ತದೆ. ಇನ್ನು ಆ ರೋಡ್ ಎಲ್ಲ ರೋಡ್ ಕಟ್ಟಾದ್ರೆ ಈ ದೊಡ್ಡ ವಾಹನ ಬರ್ಬೋದು, ಬರೋ ಸಾಧ್ಯತೆಗಳು ಹೆಚ್ಚಿದೆ. ದೊಡ್ಡ ಗಾಡಿಗಳು ಬಂದ್ರೆ ಇಲ್ಲಿ ಓಡಾಡೋರಿಗೆ ತುಂಬಾ ತ್ರಾಸ ಆಗುತ್ತೆ. ಮತ್ತೆ ರೋಡ್ ಏನಿಲ್ಲ ಇಲ್ಲಿ. ಮೈಸೂರು ಜಿಲ್ಲೆಯ ಕೆಆರ್ ನಗರದ ಚುಂಚನಕಟ್ಟೆ ಧನುಷ್ಕೋಟಿ ಜಲಪಾತೋತ್ಸವ ಅದ್ದೂರಿಯಾಗಿ ಜರುಗಿದೆ. ಜಲಪಾತೋತ್ಸವಕ್ಕೆ ಸಚಿವ ಎಚ್.ಸಿ. ಮಹದೇವಪ್ಪ ಚಾಲನೆ ನೀಡಿದ್ದಾರೆ. ಜಗಮಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಜಲಪಾತೋತ್ಸವವನ್ನು ಪ್ರವಾಸಿಗರು ವೀಕ್ಷಿಸಿದ್ದಾರೆ. ಮೊದಲ ದಿನ ರಘು ದೀಕ್ಷಿತ್ರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ರಘು ದೀಕ್ಷಿತ್ ಗಾಯನಕ್ಕೆ ಸಂಗೀತ ಪ್ರಿಯರು ಫಿದಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮೆಗಾನ್ ಆಸ್ಪತ್ರೆಯ ಅವ್ಯವಸ್ಥೆಯ ಆಗರವಾಗಿರುವ ಆರೋಪ ಕೇಳಿಬಂದಿದೆ. ಎಂಆರ್ಐ ಸ್ಕ್ಯಾನಿಂಗ್ ಮಾಡಿಸಲು ರೋಗಿಗಳು 2-3 ತಿಂಗಳು ಕಾಯುವಂತಾಗಿದೆ. ಸರಿಯಾದ ಸಮಯಕ್ಕೆ ವೈದ್ಯರು ಬಾರದೆ ರೋಗಿಗಳು ಪರದಾಟ ನಡೆಸಿದ್ದಾರೆ. ಜಿಲ್ಲಾ ಬೋಧನಾ ಆಸ್ಪತ್ರೆಯಲ್ಲಿ ಸರಿಯಾದ ಮಾತ್ರೆಗಳು ಇಲ್ಲ ಅಂತ ಜನ ಕಿಡಿಕಾರಿದ್ದಾರೆ. ಶೌಚಾಲಯ ಇದೆ, ಆದರೆ ಸರಿಯಾದ ಬಾಗಿಲು ಇಲ್ಲ. ಕುಡಿಯುವ ನೀರಿನ ಘಟಕ ಇದೆ, ಆದರೆ ನೀರು ಬರಲ್ಲ ಅಂತ ಜನ ಕಿಡಿಕಾರಿದ್ದಾರೆ. ಕೆಡಿಪಿ ಸಭೆಯಲ್ಲೂ ಕೂಡ ಮೆಗ್ಗಾನ್ ಸಮಸ್ಯೆ ಕುರಿತು ಆರೋಪ ಕೇಳಿಬಂದಿದೆ. ಇದನ್ನು ಹೇಳ್ತಾರೆ ಕಮಿಟಿಯಲ್ಲಿ ತೀರ್ಮಾನ ಆಗಿದೆ, ಅದ್ರ ಪ್ರಕಾರ ತಗೊಳ್ತಿದ್ರಲ್ಲ. ಜಿಪೇಲ್ ಹೊರಟಿಗೆ ಇದ್ರ ಹತ್ರ ಹಣ ತಗೊಳ್ಳಿ ಏನ್ ಹೇಳ್ತಿರಲ್ಲ, ಬಡವರಿಗೆ ಹೋಗ್ತಾರೆ. ಶುಭಗಟ್ಟು ಮಣಿಪಾಲ್ 6,000 ಹೇಳ್ತಿದ್ದೀರ. ಆಂಬುಲೆನ್ಸ್ ರೇಟ್ ಫಿಕ್ಸ್ ಮಾಡಿದೀವಿ ನಾವು. ಇದಕ್ಕಿಂತ ಗದಗದ ಗ್ರಾಮೀಣ ವಿಶ್ವವಿದ್ಯಾಲಯದ ರಾಜ್ಯಪಾಲರ ಅಧಿಕಾರವನ್ನ ಮೊಟಕುಗೊಳಿಸಲು ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಎಬಿವಿಪಿ ಕಾರ್ಯಕರ್ತರು ಬೀದಿಗೆ ಇಳಿದಿದ್ದಾರೆ. ಗದಗದ ನಾಗಾವಿ ಬಳಿಯ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯದಲ್ಲಿ ಈ ಘಟನೆ ನಡೆದಿದೆ. ವಿಶ್ವವಿದ್ಯಾಲಯ ಕುಲಾಧಿಪತಿ ಹುದ್ದೆ ರಾಜ್ಯಪಾಲರ ಬದಲಾಗಿ ಸಿಎಂಗೆ ವಹಿಸಲಾಗಿದೆ. ಹೀಗಾಗಿ ಕುಲಾಧಿಪತಿ ಹುದ್ದೆಯನ್ನ ರಾಜ್ಯಪಾಲರಿಗೆ ನೀಡಬೇಕು ಎಂದು ಒತ್ತಾಯ ಮಾಡಲಾಗಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೂಡ ನೀಡಿದ್ದಾರೆ. ರಾಜ್ಯದ ವಿಶ್ವವಿದ್ಯಾನಿಲಯಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ವಿಶ್ವವಿದ್ಯಾನಿಲಯದ ಕುಲಪತಿಗಳು ಪತ್ರಿಕಾ ಹೇಳಿಕೆಯ ಮೂಲಕ ನಮಗೆ ಅನುದಾನ ಬರ್ತಾ ಇಲ್ಲ, ನಾವು ವಿಶ್ವವಿದ್ಯಾನಿಲಯಗಳನ್ನ ನಡೆಸೋದೇ ಕಷ್ಟ ಆಗುತ್ತಿದೆ ಅನ್ನುವ ಮಟ್ಟಕ್ಕೆ ಇವತ್ತು ವಿಶ್ವವಿದ್ಯಾನಿಲಯಗಳು ಈ ರಾಜ್ಯ ಸರ್ಕಾರ ಬಂದಂತ ಹಂತದಲ್ಲಿ ಹೋಗಿದ್ದಾವೆ. ಎಷ್ಟೋ ವಿಶ್ವವಿದ್ಯಾನಿಲಯಗಳಿಗೆ ಇವತ್ತು ಪ್ರಭಾರ ಕುಲಪತಿಗಳಿದ್ದಾರೆ ಹೊರತು ಕುಲಪತಿಗಳ ನೇಮಕವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 5 ದಿನಗಳ ಕಾಲ ನಡೆದ ಲಕ್ಷ ದೀಪೋತ್ಸವ ಸಂಭ್ರಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಮಂಜುನಾಥನ ದರ್ಶನ ಪಡೆದು ಭಕ್ತರು ಪುನೀತರಾದರು. ಧರ್ಮಸ್ಥಳ ಕ್ಷೇತ್ರ ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸಿತು. ಲಕ್ಷ ದೀಪೋತ್ಸವ ಹಿನ್ನೆಲೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶ್ರೀ ಕ್ಷೇತ್ರದಲ್ಲಿ ಗೌರಿ ಮಾರುಕಟ್ಟೆ ಉತ್ಸವ ನಡೆದಿದ್ದು, ಮಧ್ಯರಾತ್ರಿ ಶ್ರೀ ಮಂಜುನಾಥ ಸ್ವಾಮಿಯ ಬೆಳ್ಳಿ ರಥೋತ್ಸವ ನಡೆಯಿತು. ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದರು. ಸೊ ಬಂದು ದೀಪ ಅಂಟಿಸ್ತಾ ಇದೀವಿ, ಖುಷಿ ಆಗ್ತಿದೆ ನನಗೆ. ಹೌದು, ಕಾರ್ತಿಕ್ ಸೋಮವಾರ ಪ್ರಯುಕ್ತ ದೀಪ ಅಂಟಿಸ್ತೀವಿ ನಾವು ಪ್ರತಿ ವರ್ಷ. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಮೊದಲನೇ ಸತಿ ಬರ್ತಿರೋದು ನಾನು ಈ ತರ ದೀಪೋತ್ಸವಕ್ಕೆ. ತುಂಬಾ ಖುಷಿ ಆಗ್ತಿದೆ ನನಗೆ. ಸೊ ಬಂದು ಡಿಸೆಂಬರ್ 2ರಿಂದ ಶಿರಸಿ ಕುಮಟಾ ರಸ್ತೆ ಬಂದ್ ಆಗಲಿದೆ. ಹೆದ್ದಾರಿ ಉನ್ನತೀಕರಣ ಕಾಮಗಾರಿ ತ್ವರಿತಗೊಳಿಸುವ ಹಿನ್ನೆಲೆಯಲ್ಲಿ
ಡಿಸೆಂಬರ್ 2ರಿಂದ ಫೆಬ್ರವರಿ 25ರವರೆಗೆ ಸಂಚಾರ ಸ್ಥಗಿತಗೊಳಿಸಲಾಗುತ್ತದೆ. ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾರ್ಗ ಪರಿವರ್ತನೆ ಮಾಡಲಾಗ್ತಾ ಇದೆ. ಬದಲಿ ಮಾರ್ಗವಾಗಿ ಕುಮಟಾ ಸಿದ್ದಾಪುರ ಮಾರ್ಗದಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಕುಮಟಾ ಸಿದ್ದಾಪುರ ಶಿರಸಿ ಮಾರ್ಗದಲ್ಲಿ ಲಘು ವಾಹನಗಳ ಸಂಚಾರ ಅನುವು ಮಾಡಲಾಗಿದ್ದು, ಈ ಮಾರ್ಗವು ಇಕ್ಕಟ್ಟಾಗಿದ್ದು ಲಘು ವಾಹನದ ಜೊತೆಗೆ ಭಾರಿ ವಾಹನಗಳು ಸಂಚಾರ ಮಾಡಿದರೆ ಟ್ರಾಫಿಕ್ ಜಾಮ್ ಸಂಭವಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರೋಡ್ ಬಂದಾಗಿದ್ರಿಂದ ಇಲ್ಲಿ ತುಂಬ ಗಾಡಿ ಬರ್ತಾ ಇದ್ದಾವೆ. ಇವಾಗ ರೋಡು ಚೆನ್ನಾಗಿಲ್ಲ, ಮುಂಚೆನೇ ಚೆನ್ನಾಗಿಲ್ಲ. ದರೆ ಎಲ್ಲ ಕುಸ್ತು ಭಾಳ ಹಾಳಾಗಿದೆ. ಮತ್ತು ಮರ ಗಿಡಗಳೆಲ್ಲ ರೋಡಿ ಬಂದಿದೆ. ಅದರಿಂದ ಜಾಸ್ತಿ ಗಾಡಿ ಬಂದರೆ ನಮ್ಗೆ ಇದ್ದ ರೋಡು ಇರೋದಿಲ್ಲ. ಅದಕ್ಕೆ ಏನಾದ್ರು ಒಂದು ಕ್ರಮ ತಗೊಳ್ಬೇಕಾಗಿ ಕೇಳ್ಕೊತೀವಿ. ತುಂಬ ಗಾಡಿ ಬಂದರೆ ಮತ್ತೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗೋದು, ದೊಡ್ಡ ದೊಡ್ಡ ಗಾಡಿ ಬಂದರೆ ಸೈಡ್ ಕೊಡ್ಲಿಕ್ಕೆ ಜಾಗ ಇಲ್ಲ. ಘಟ್ಟದಲ್ಲಿ ಮತ್ತೆ ತುಂಬ ತೊಂದರೆ ಆಗ್ಬೋದು. ರೆಗ್ಯುಲರ್ ತಿರುಗೋ ಗಾಡಿಗೆ ಈಗ ತುಂಬ ಕಷ್ಟ ಆಗಿದೆ. ರೋಡು ಚೆನ್ನಾಗಿಲ್ಲ, ಆಕ್ಸಿಡೆಂಟು ಈ ಥರ ಯಾವ್ದಾರು ಅನಾಹುತಗಳು ಆಗೋದು ಜಾಸ್ತಿ ಆಗ್ತದೆ. ಅದರಿಂದ ಅದ್ರ ಬಗ್ಗೆ ಏನು ಹೇಳಿ ತೀರ್ಮಾನ ಕೈಗೊಳ್ಬೇಕು. ದೊಡ್ಡ ಗಾಡಿನೂ ಬರ್ತದೆ. ಇನ್ನು ಆ ರೋಡ್ ಯಲ್ಲಾಪುರ ರೋಡ್ ಕಟ್ಟಾದ್ರೆ ಈ ದೊಡ್ಡ ವಾಹನ ಬರ್ಬೋದು, ಬರೋ ಸಾಧ್ಯತೆಗಳು ಹೆಚ್ಚಿದೆ. ದೊಡ್ಡ ಗಾಡಿಗಳು ಬಂದರೆ ಇಲ್ಲಿ ಓಡಾಡೋರಿಗೆ ತುಂಬ ತ್ರಾಸಾಗುತ್ತೆ. ಮತ್ತು ರೋಡು ಏನೂ ಇಲ್ಲ ಇಲ್ಲಿ. ಮೈಸೂರು ಜಿಲ್ಲೆಯ ಕೆಆರ್ ನಗರದ ಚುಂಚನಕಟ್ಟೆ ಧನುಷ್ಕೋಟಿ ಜಲಪಾತೋತ್ಸವ ಅದ್ದೂರಿಯಾಗಿ ಜರುಗಿದೆ. ಜಲಪಾತೋತ್ಸವಕ್ಕೆ ಸಚಿವ ಎಚ್.ಸಿ. ಮಹದೇವಪ್ಪ ಚಾಲನೆ ನೀಡಿದ್ದಾರೆ. ಜಗಮಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಜಲಪಾತೋತ್ಸವವನ್ನು ಪ್ರವಾಸಿಗರು ವೀಕ್ಷಿಸಿದ್ದಾರೆ. ಮೊದಲ ದಿನ ರಘು ದೀಕ್ಷಿತ್ರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ರಘು ದೀಕ್ಷಿತ್ ಗಾಯನಕ್ಕೆ ಸಂಗೀತ ಪ್ರಿಯರು ಫಿದಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮೆಗಾನ್ ಆಸ್ಪತ್ರೆಯ ಅವ್ಯವಸ್ಥೆಯ ಆಗರವಾಗಿರುವ ಆರೋಪ ಕೇಳಿಬಂದಿದೆ. ಎಂಆರ್ಐ ಸ್ಕ್ಯಾನಿಂಗ್ ಮಾಡಿಸಲು ರೋಗಿಗಳು 2-3 ತಿಂಗಳು ಕಾಯುವಂತಾಗಿದೆ. ಸರಿಯಾದ ಸಮಯಕ್ಕೆ ವೈದ್ಯರು ಬಾರದೆ ರೋಗಿಗಳು ಪರದಾಟ ನಡೆಸಿದ್ದಾರೆ. ಜಿಲ್ಲಾ ಬೋಧನಾ ಆಸ್ಪತ್ರೆಯಲ್ಲಿ ಸರಿಯಾದ ಮಾತ್ರೆಗಳು ಇಲ್ಲ ಅಂತ ಜನ ಕಿಡಿಕಾರಿದ್ದಾರೆ. ಶೌಚಾಲಯ ಇದೆ, ಆದರೆ ಸರಿಯಾದ ಬಾಗಿಲು ಇಲ್ಲ. ಕುಡಿಯುವ ನೀರಿನ ಘಟಕ ಇದೆ, ಆದರೆ ನೀರು ಬರಲ್ಲ ಅಂತ ಜನ ಕಿಡಿಕಾರಿದ್ದಾರೆ. ಕೆಡಿಪಿ ಸಭೆಯಲ್ಲೂ ಕೂಡ ಮೆಗ್ಗಾನ್ ಸಮಸ್ಯೆ ಕುರಿತು ಆರೋಪ ಕೇಳಿಬಂದಿದೆ. ಜಾಸ್ತಿ ಮಾಡಿದ್ದಾರೆ ಸರ್, ಇದನ್ನು ಹೇಳ್ತಾರೆ. ಕಮಿಟಿ ತೀರ್ಮಾನ ಆಗಿದೆ, ಅದ್ರ ಪ್ರಕಾರ ತಗೊಳ್ತಿದ್ದಿಲ್ಲ. ಜಿಪೇಲ್ ಹೋಲ್ಡರ್ಗೆ ಇದ್ರ ಹತ್ರ ಹಣ ತಗೊಳ್ಳಿ ಏನ್ ಹೇಳ್ತಿದಲ್ಲ, ಬಡವರಿಗೋಸ್ಕರ ಶುಭಗಟ್ಟು ಮಣಿಪಾಲ್ 6,000 ಹೇಳ್ತಿದ್ದೀರ. ಅದಕ್ಕೆ ಆಂಬುಲೆನ್ಸ್ ರೇಟ್ ಫಿಕ್ಸ್ ಮಾಡಿದೀವಿ ನಾವು. ಇದಕ್ಕಿಂತ ಗದಗದ ಗ್ರಾಮೀಣ ವಿಶ್ವವಿದ್ಯಾಲಯದ ರಾಜ್ಯಪಾಲರ ಅಧಿಕಾರವನ್ನ ಮೊಟಕುಗೊಳಿಸಲು ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಎಪಿವಿಪಿ ಕಾರ್ಯಕರ್ತರು ಬೀದಿಗೆ ಇಳಿದಿದ್ದಾರೆ. ಗದಗದ ನಾಗಾವಿ ಬಳಿಯ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯದಲ್ಲಿ ಈ ಘಟನೆ ನಡೆದಿದೆ. ವಿಶ್ವವಿದ್ಯಾಲಯ ಕಲಾಧಿಪತಿ ಹುದ್ದೆ ರಾಜ್ಯಪಾಲರ ಬದಲಾಗಿ ಸಿಎಂಗೆ ವಹಿಸಲಾಗಿದೆ.